ಗೊತ್ತಿಲ್ಲ ಸರ್. ಅವಳು ಯಾವ ಡಾಕ್ಟರ್ ಹತ್ರ ಹೋಗಿದ್ದಾಳಂತ ನನಗೆ ಹೇಳೇ ಇಲ್ಲ. ನಿಮಗೂ ಗೊತ್ತಿಲ್ವೇನ್ರಿ? ಇಲ್ಲ ಸರ್, ಹಂಸ ರೂಟ್ ಕೆನಾಲ್ ಮಾಡಿಸ್ಕೊಂಡಿರೋ ವಿಷಯ ನನಗೆ ಹೇಳೇ ಇಲ್ಲ. ನಿಮ್ಮ ಮನೆ ಇರೋದಲ್ಲಿ? ಜಯನಗರ್ 4th ಬ್ಲಾಕ್ ಸರ್. ಸಮಾಧಾನ ಮಾಡ್ಕೊಳ್ಳಿಮ್ಮ. ಕೊಲೆಗಾರ ನಡೆಯೋದಕ್ಕೆ ನಿಮ್ಮ ಸಹಕಾರ ಬೇಕಿದೆ. ಪ್ಲೀಸ್ ಕೋಆಪರೇಟ್. ಸರಿ ಸರ್. ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಮಕ್ಕನಿಗೆ ರೂಟ್ ಕೆನಾಲ್ ಮಾಡಿದ್ರಲ್ಲ ಡೆಂಟಿಸ್ಟ್, ಅವ್ರ ಪ್ರಿಸ್ಕ್ರಿಪ್ಷನ್ ಇದ್ದರೆ ಅದನ್ನ ವಾಟ್ಸಪ್ ಮಾಡಿ. ಓಕೆ ಸರ್. ನನ್ನ ವಾಟ್ಸಪ್ ನಂಬರ್ನ ಇವ್ರ ಹತ್ರ ಇಸ್ಕೊಳ್ಳಿ. ಮಹಾದೇವ ಅಂತ ಇವ್ರ ಹೆಸರು. ಸರಿ ಸರ್. ಹೇಳಿ ಡಾಕ್ಟ್ರೆ. ಜಾಣೆ, ನಿನ್ನ ಅನುಮಾನ ನಿಜ. ಹೌದಾ? ಏನು? ನನ್ನ ಡೆಂಟಿಸ್ಟ್ ಫ್ರೆಂಡ್ ಹೇಳಿದ್ರು, ರೂಟ್ ಕೆನಾಲ್ ಮಾಡಬೇಕಾದಾಗ ತುಂಬ ದಿನ ಬಾಳಿಕೆ ಬರಲಿ ಅಂತ ಗಟ್ಟಿಯಾಗಿ ಫಿಲ್ಲಿಂಗ್ ಮಾಡಿರ್ತಾರಂತೆ. ಬಟ್ ಕೆಲವು ಸತಿ ಅದು ವೀಕ್ ಫಿಲ್ಲಿಂಗ್ ಆಗಿಬಿಡುತ್ತೆ ಪೇಷಂಟ್ಸ್ ಅರ್ಜೆನ್ಸಿಯಿಂದ. ರೂಟ್ ಕೆನಾಲ್ ಮಾಡಿದಾಗ ಒಂದು ಕ್ಯಾಪ್ಸೂಲ್ ಥರ ವಸ್ತುನ ಇಡೋದಕ್ಕೆ ಡೀಪಾಗಿ ಡಿಗ್ ಮಾಡಿ ಜಾಗ ಮಾಡ್ಕೋಬೋದಂತೆ. ಆ ಥರ ಜಾಗ ಮಾಡಿಕೊಂಡು ಒಂದು ಆ್ಯಂಪ್ಯೂಲ್ನಲ್ಲಿ ವಿಷ ಇಟ್ಟು ವೀಕ್ ಫಿಲ್ಲಿಂಗ್ ಮಾಡ್ಬೋದಂತೆ. ತಿಂತ ಹಲ್ಲಿನ ಮೇಲೆ ಪ್ರೆಷರ್ ಬಿದ್ದಾಗ ಫಿಲ್ಲಿಂಗು ಬ್ರೇಕ್ ಆಗುತ್ತೆ. ಆಗ ಆ್ಯಂಪ್ಯೂಲು ಬರ್ಸ್ಟ್ ಆಗಿ ವಿಷ ದೇಹದಲ್ಲಿ ಸ್ಪ್ರೆಡ್ ಆಗಿ ಸಾವಾಗೋ ಸಾಧ್ಯತೆ ಇದೆ. ಅಂದರೆ ಆ್ಯಂಪ್ಯೂಲ್ನಲ್ಲಿ ಪೊಟ್ಯಾಷಿಯಂ ಸೈನೈಡ್. ಹಲ್ಲುಗಳು ಹಾಳಾಗಬಹುದು. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಿದ್ರು. ಸ್ವಲ್ಪ ದಿನದಿಂದ ಯಾಕಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿತ್ತು. ಥ್ಯಾಂಕ್ ಯು ಡಾಕ್ಟ್ರೆ. ನಿಮ್ಮಿಂದಾಗಿ ಈ ಕೇಸ್ನ ಇಡೀ ಪಿಕ್ಚರ್ ನನ್ನ ಕಣ್ಣೆದುರಿಗೆ ಬಂದಂಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅರ ಯಾಕೆ ಜಾಣೆ, ನೀನು ಮಿಸ್ಸಸ್ ಪ್ರಶಾಂತ್ ಆದರೆ ನಾನು ಮಿಸ್ಟರ್ ಪ್ರತಿಭಾ. ಆಯ್ತಾಯ್ತು, ಬಾಯ್. ಪೋಸ್ಟ್ ಮಾಡಮ್ ಹೇಳಿದ್ದೀರಾ? ಅಜಯ್ ಸ್ವಲ್ಪ ಇದನ್ನ ಕಾರಲ್ಲಿ ಇಟ್ಬಿಡಿ. ಅಜಯ್, ಸಾವಿನ ಮೂಲ ಗೊತ್ತಾಯ್ತು. ಪೊಟ್ಯಾಷಿಯಂ ಸೈನೈಡ್ ಸತ್ತೋರ್ ತಿಂದ ಪದಾರ್ಥದಲ್ಲಿ ಇರಲಿಲ್ಲ, ಆದರೂ ದೇಹ ಸೇರಿದೆ. ಈ ಒಗ್ಗಟ್ಟಿಗೆ ಉತ್ತರ ಸಿಕ್ತು. ಏನು? ಪೊಟ್ಯಾಷಿಯಂ ಸೈನೈಡ್ನ ಆ್ಯಂಪ್ಯೂಲ್.